ಮಂಡೇ ಆಗಿದ್ರಿಂದ ಪೂಜೆ ಎಲ್ಲ ಮುಗಿಸಿ ಹಾಗೆ ನಾನು ಇಡ್ಲಿಗೆ ಅಂದ್ಬಿಟ್ಟು ಅಕ್ಕಿನ ನೆನೆಸಿದೆ. ಅದನ್ನು ಕೂಡ ರುಬ್ಬಿಟ್ಬಿಟ್ಟು ಕಾಫಿ ಎಲ್ಲ ಕುಡಿದು ಯಕ್ಷಿತ್ನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಹೋಗಿ ಬಂದಮೇಲೆ ನೀರು ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿನ ನೆನೆಸಿದ್ದೆ. ರುಬ್ಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಹೇಗಾಗುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ಆನಂದ್ ಕೂಡ ಬಂದರು. ಯೂನಿಫಾರ್ಮಲ್ಲೇ ಫೋಟೋಸ್ ತೆಗ್ಸಕ್ಕೆ ಹೇಳಿದ್ರು, ಹಾಗಾಗಿ ಯೂನಿಫಾರ್ಮ್ ಹಾಕಿ ಕರ್ಕೊಂಡೋದ್ವಿ. ನಮಗಂತೂ ಖುಷಿ ಆಯಿತು, ಎಷ್ಟು ನೀಟಾಗಿ ನಿಂತಿದ್ದ ಅಂತಂದರೆ ನಾವು ಅಂದ್ಕೊಂಡ್ವಿ ಎಷ್ಟು ಸರ್ಕಸ್ ಮಾಡಬೇಕಾಗುತ್ತೋ ಇವನಿಗೆ ಫೋಟೋಸ್ ತೆಗ್ಸೋಕ್ಕೆ ಅಂತ. ಬಟ್ ನೀಟಾಗಿ ನಿಂತ್ಕೊಂಡು ತೆಗೆಸ್ಕೊಂಡ. ಹಾಗೆ ಆಲ್ಬಮ್ ಕೊಟ್ಟಿದ್ರು, ಅದನ್ನ ನೋಡ್ತಾ ಕುಂತಿದ್ವಿ. ಅದಾಗಿದ್ಮೇಲೆ ನಾನು ನೀರ್ ದೋಸೆಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿನ ಮಾಡ್ತಾ ಇದ್ದೀನಿ. ಇದರಲ್ಲೇ ರೈಸ್ ಕೂಡ ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕಿಂತ ಮುಂಚೆ ಒಂದು ಮಿನಿ ವ್ಲಾಗ್ ಅಲ್ಲಿ ಇದೇ ತರ ಅಕ್ಕಿನ ರುಬ್ಬಿಟ್ಟು ರೊಟ್ಟಿ ತರ ಮಾಡ್ಕೊಂಡಿದ್ದೆ. ಅದಕ್ಕೆ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರು ನೀರ್ ದೋಸೆ ಅಂತ ಅಂದ್ಬಿಟ್ಟು. ಅದಂತಂದ್ರೆ ಒಂದ್ ಸ್ವಲ್ಪ ಹೊತ್ತಿಗೆನೆ ಗಟ್ಟಿ ಆಗ್ಬಿಡುತ್ತೆ, ಬಿಸಿನೆಲ್ಲ ತಿನ್ಕೋಬಹುದು. ಅದ್ರ ಜೊತೆಗೆ ಅದು ಗರ್ಗರಿ ಆಗಿರುತ್ತೆ. ಬಟ್ ಇದು ನೀರ್ ದೋಸೆ ಅಂತಂದ್ರೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಆನಂದ್ ಕೂಡ ಇಷ್ಟಪಟ್ಟು ತಿಂದ್ರು. ಇದಾಗಿತ್ತು ಇವತ್ತಿನ